Like, share and subscribe. ನಮಸ್ಕಾರ ವೀಕ್ಷಕರೇ, ಇಂದಿನ ಕಿದಿಯೂರುಕಾಯಿ ರುಚಿಯಲ್ಲಿ ನಾವು ಬೆಂಡೆಕಾಯಿಯ ಕಾಯಿ ರಸ ಅಥವಾ ಗೊಜ್ಜು ಇದನ್ನು ಹೇಗೆ ಮಾಡುವ ಅಂತ ನೋಡುವ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಹೆಚ್ಚಿದ ಬೆಂಡೆ, ಈ ರೀತಿ ಸಣ್ಣಗೆ ಹೆಚ್ಚಿಕೊಳ್ಬೇಕು. 2 ಚಮಚ ಸಾರಿನ ಹುಡಿ, ಇದಕ್ಕಿಂತ ಮೊದಲು ವಿಡಿಯೋದಲ್ಲಿ ತೋರಿಸಿದ್ದೇನೆ ಅದೇ ಸಾರಿನ ಹುಡಿ. ಹಸಿಮೆಣಸು 4, ನೆಲ್ಲಿ ಗಾತ್ರದ ಹುಣಸೆ ಹುಳಿ ಮತ್ತು ಬೆಲ್ಲ, 1/4 ಚಮಚ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ 2 ಚಮಚ ತೆಂಗಿನೆಣ್ಣೆ, 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನಬೇಳೆ, 2 ತುಂಡು ಕೆಂಪು ಮೆಣಸು ಮತ್ತು ಕರಿಬೇವಿನ ಎಲೆ. ಮೊದಲಿಗೆ ಬಾಣಲೆಗೆ 2 ಚಮಚ ತೆಂಗಿನೆಣ್ಣೆ ಹಾಕುವ. ಎಣ್ಣೆ ಬಿಸಿ ಆದ ಕೂಡಲೇ ಈ ಸಾಸಿವೆ, ಜೀರಿಗೆ, ಮೆಣಸು ಹಾಕುವ. ಮತ್ತೆ ಕರಿಬೇವಿನ ಎಲೆ, ನೋಡಿ ಸಾಸಿವೆ ಸಿಡಿದ ನಂತರ ಹೆಚ್ಚಿದ ಕಾಯಿ ಮೆಣಸು, ಆಮೇಲೆ ಬೆಂಡೆಕಾಯಿಯನ್ನು ಹಾಕುವ. ಇದು ಬೆಂಡೆಕಾಯಿ ಹಾಕಿ ಒಂದು 2-3 ನಿಮಿಷ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಈ ತರ ಚೆನ್ನಾಗಿ ಹುರ್ಕೊಳ್ಬೇಕು, ಅದರ ಲೋಳೆ ಅಂಶ ಎಲ್ಲ ಹೋಗ್ತದೆ. ಈಗ ಈ ಹುಳಿಯಾಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಬರ್ತೇನೆ. ಈಗ ಅದನ್ನು ಹುಳಿಗೆ ಸ್ವಲ್ಪ ನೀರು ಹಾಕಿ ಈಗ ಅದರದ ಈಚ್ಕೊಂಡು ಬಂದೆ ನೋಡಿ. ಇದನ್ನು ಹಾಕುವ. ಆಮೇಲೆ ಬೆಲ್ಲ, ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸ್ವಲ್ಪ ನೀರು ಹಾಕುವ. ಒಂದು ಅರ್ಧ ಲೋಟೆಯಷ್ಟು ನೀರು ಹಾಕುವ. ಸ್ವಲ್ಪ ಕುದಿ ಬಂದರೆ ಸಾಕು. ಮೊದಲೇ ಬೆಂಡೆ ಎಲ್ಲ ಬೆಂದಿದೆ, ಅದಕ್ಕೆ ಸ್ವಲ್ಪ ಕುದಿ ಬಂದ ಕೂಡಲೇ ಎರಡು ಚಮಚ ಸಾರಿನ ಹುಡಿ ಹಾಕುವ. ಮೊದಲೇ ಕಾಯಿ ಮೆಣಸೆಲ್ಲ ಹಾಕಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಸಾಕು ಇಷ್ಟು. ನೋಡಿ ಇಷ್ಟು ಕುದಿ ಬರಬೇಕು. ನೋಡಿ ಈ ತರ ಕುದಿ ಬಂದ್ರೆ ಸಾಕು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಬೆಂಡೆ ಕಾಯಿ ರಸ ಅಥವಾ ಗೊಜ್ಜು ರೆಡಿಯಾಗಿದೆ. ನಾವು ಮಾಡಿದ ಈ ಬೆಂಡೆ ಗೊಜ್ಜು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್.